ಹಾಯ್ ಡಿಯರ್ಸ್, ವೆಲ್ಕಮ್ ಟು ಬೈಸುಜಿ ಹೋಮ್ ಮೇಡ್ ಮಸಾಲ. ಫ್ರೆಶ್ ಬ್ಯಾಚ್ ರಸಮ್ ಪೌಡರ್ ರೆಡಿ ಆಗಿದೆ. ಪ್ರತಿ ಸರ್ತಿ ಹೊಸ ಬ್ಯಾಚ್ ನಾವೇನೇ ಪ್ರಿಪೇರ್ ಮಾಡಿದ್ರು ಒಂದ್ಸತಿ ಟ್ರಯಲ್ ಮಾಡ್ತೀನಿ. ಸೊ ಇದೇ ರಸಮ್ ಪುಡಿ ಉಪಯೋಗಿಸ್ಕೊಂಡು 2 ನಿಮಿಷದಲ್ಲಿ ರಸಮ್ ಹೇಗೆ ಮಾಡೋದು ನೋಡೋಣ. ಇದು ಪ್ರೀ ಮಿಕ್ಸ್, ಇದರಲ್ಲಿ ಬೇಳೆ ಮತ್ತೆ ಎಲ್ಲ ಮಸಾಲೆಗಳು ಹಾಕಿದೀವಿ. ಒಗ್ಗರಣೆ ಹಾಕಿ 2 ನಿಮಿಷದಲ್ಲಿ ರಸಮ್ ಮಾಡ್ಕೋಬಹುದು. ಈ ವೆದರ್ಗೆ, ಮಳೆ ಬರುವಾಗ ಅಥವಾ ಚಳಿ ಇರುವಾಗ ಥ್ರೋಟ್ಗೆ ಒಳ್ಳೆ ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ ರಸಮ್. ಸೊ ಪ್ರತಿದಿನ ಊಟದ ನಂತರ ಒಂದ್ ಸ್ವಲ್ಪ ರಸಮ್ ಕುಡಿಬಹುದು ಅಥವಾ ಸ್ವಲ್ಪ ರಸಮ್ ಊಟ ಮಾಡೋದ್ರಿಂದ ಈ ಥಂಡಿ ಟೈಮಲ್ಲಿ ಬರುವಂತ ಕಫ, ಶೀತ, ಕೆಮ್ಮು, ಜ್ವರ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ನಮ್ಮ ರಸಮ್ ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು 2 ಮಿನಿಟಲ್ಲಿ ರಸಮ್ ಹೇಗೆ ಮಾಡೋದು ಅಂತ ನೋಡ ಬನ್ನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಟ್ ಮಾಡಿರೋಂಥ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ರಸಮ್ಗೆ ಬೇಕಾಗುವಷ್ಟು ರಸಮ್ ಪ್ರೀಮಿಕ್ಸ್ ಹಾಕ್ತಾ ಇದ್ದೀನಿ. ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರಸಮ್ ಪ್ರೀಮಿಕ್ಸ್ ಹಾಕೋಣ. 2 ಅಥವಾ 2.5 ಟೇಬಲ್ ಸ್ಪೂನ್ ಅಷ್ಟು. ಮೊದಲು ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದನ್ನ ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ್ರೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಗಂಟಾಗುತ್ತೆ. ಮೊದಲು ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ. ರಸಮ್ ಎಷ್ಟು ತೆಳ್ಳಗಿದ್ರು ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಹುಳಿಗೆ ನಾವು ಟೊಮೆಟೊ ಪ್ಯೂರಿ ಹಾಕೋಬಹುದು ಅಥವಾ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ, ಆದರೂ ಕೂಡ ಒಂದು ಸ್ವಲ್ಪ ಹುಣಸೆ ಪೇಸ್ಟ್ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ಪೇಸ್ಟ್ ಅಥವಾ 2 ಟೊಮೆಟೊ ರುಬ್ಬಿಟ್ಟು ಹಾಕೋಬಹುದು. ಹುಳಿಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ನಂತರ ಒಂದು ಸ್ವಲ್ಪ ಉಪ್ಪು ಹಾಕೋಣ. ರಸಮ್ಗೆ ಒಂಚೂರು ಬೆಲ್ಲ ಅಥವಾ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಒಂದೇ 1 ಇಂಚಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ತುಂಬ ಕುದಿಸೋಂಥ ಅವಶ್ಯಕತೆ ಇಲ್ಲ. ರಸಮ್ ಯಾವಾಗಲೂ ಅಷ್ಟು ಜಾಸ್ತಿ ಕುದಿಸ್ಬಾರ್ದು. ಸ್ವಲ್ಪ ಬೆಲ್ಲ ಕರಗಬೇಕು, ಹುಣಸೆ ರಸ ಎಲ್ಲ ಮಿಕ್ಸ್ ಆಗಬೇಕು. ಸೊ ಇದರಲ್ಲಿ ಬೇಳೆ ಎಲ್ಲ ಹಾಕಿರೋದ್ರಿಂದ ಕುದೀತಾ ಇದ್ದಾಗೆ ಇದು ಸ್ವಲ್ಪ ಗಟ್ಟಿನೂ ಆಗುತ್ತೆ. ಆದಷ್ಟು ನೋಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ 2 ನಿಮಿಷದಲ್ಲಿ ನಿಮಗೆ ರಸಮ್ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಈ ಬೌಲಲ್ಲಿ ರಸಮ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಒಳ್ಳೆ ರುಚಿಯಾಗಿರೋಂಥ ರಸಮ್ ರೆಡಿಯಾಗಿದೆ. ಬೈಸುಜಿ ರಸಮ್ ಪ್ರೀಮಿಕ್ಸ್ನ ಉಪಯೋಗಿಸಿ ಮಾಡಿರೋಂಥ ಬಿಸಿ ಬಿಸಿಯಾಗಿರೋಂಥ ರಸಮ್ ರೆಡಿಯಾಗಿದೆ. ಇದನ್ನು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೂಪ್ ಥರ ಕೂಡ ನೀವು ಇದನ್ನು ಕುಡಿಬೋದು. ಥ್ರೋಟ್ ಪೇನ್ ಇದ್ದಾಗ, ನೆಗಡಿ, ಕೆಮ್ಮು, ಶೀತ ಆದಾಗ ಕೂಡ ಕುಡಿಬೋದು. ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ.